ಸಿಜೆಪಿ ಕಾರ್ಯಕರ್ತರ ಅಸಲಿ ಮುಖ ಇದೀಗ ಒಂದೊಂದಾಗಿ ಬಯಲಾಗ್ತಾ ಇದೆ. ವೃತ್ತಿಪರ ಗೂಂಡಾಗಳನ್ನ ನೇಮಿಸಿಕೊಂಡಿದೆ ಕಾಕ್ರೋಚ್ ಜನತಾ ಪಾರ್ಟಿ. ಸಿಜೆಪಿ ಗೂಂಡಾಗಿರಿಗೆ ಭದ್ರತಾ ಸಿಬ್ಬಂದಿಗೆ ಗಾಯವಾಗಿದೆ. ಇಬ್ಬರು ಎಸಿಪಿ ಇನ್ಸ್ಪೆಕ್ಟರ್ ಸೇರಿ 5 ಗಂಭೀರ ಗಾಯವಾಗಿದೆ. ಪತ್ರಕರ್ತರ ಮೇಲೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ಗೂಂಡಾಗಳು ರೌಡಿಸಂ ಅನ್ನ ಮೆರೆದಿದ್ದಾರೆ. ನೋಡ್ತಾ ಇರೋ ದೃಶ್ಯಾವಳಿಗಳಲ್ಲಿ ಪ್ರತಿಭಟನಾಕಾರರನ್ನ ರಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂತಹ ಪೊಲೀಸರ ವಿರುದ್ಧವೇ ಇವರು ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೊನ್ನೆ ಬಾಟಲ್ಗಳಿಂದ, ಕೈಗೆ ಸಿಕ್ಕಿರತಕ್ಕಂತಹ ಕಲ್ಲುಗಳಿಂದ ಈ ರೀತಿಯಾಗಿ ಮನುಷ್ಯ ಇಚ್ಛೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ. ಅಂತಂದ್ರೆ ಪ್ರತಿಭಟನೆಯ ಸ್ವರೂಪ ಯಾವ ರೀತಿಯಾಗಿ ಯಾವ ಒಂದು ದಿಕ್ಕಲ್ಲಿ ಹೋಗ್ತಾ ಇದೆ ಎಂಬುದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಲ್ಲೋ ಕುಂತ್ಕೊಂಡು ಸಿಜೆಪಿ ಪಕ್ಷವನ್ನ ಮಾಡಿರತಕ್ಕಂಥ ಅಸಲಿ ಮುಖವಾಡ ಈಗ ಬಯಲಾಗ್ತಾ ಇದೆ. ಭದ್ರತಾ ಸಿಬ್ಬಂದಿ ವಿರುದ್ಧ ಅಸಭ್ಯ ಮಾತುಗಳಲ್ಲಿ ನಿಂದನೆ ಮಾಡ್ತಾ ಇದ್ದಾರೆ. ಪೊಲೀಸರ ಲಾಠಿ ಎಳೆದು ದುರಹಂಕಾರ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕಂಡಲ್ಲಿ ವಾಹನಗಳ ಮೇಲೆ ದಾಳಿಗೆ ಯತ್ನವನ್ನ ಮಾಡಲಾಗ್ತಾ ಇದೆ. ಸಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ಹೆಸರಲ್ಲಿ ಸ್ವೇಚ್ಛಾಚಾರವನ್ನ ಮಾಡ್ತಾ ಇದ್ದಾರೆ. ಭದ್ರತಾ ಸಿಬ್ಬಂದಿ ವಿರುದ್ಧ ಅಸಭ್ಯ ಮಾತುಗಳಿಂದ ಅವರಿಗೆ ನಿಂದನೆಯನ್ನ ಮಾಡ್ತಾ ಇರೋದು. ಪೊಲೀಸರ ಲಾಠಿಯನ್ನು ಎಳೆದು ದುರಹಂಕಾರವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಸಿಜೆಪಿ ಕಾರ್ಯಕರ್ತರು. ಅವರ ಗೂಂಡಾವರ್ತನೆ ಈಗ ಮಿತಿ ಮೀರ್ತಾ ಇದೆ. ಕೈಯಲ್ಲಿ ಏನ್ ಸಿಗುತ್ತೆ ಅದನ್ನ ತೆಗೆದುಕೊಂಡು ನೋಡಿ, ಕೈಯಲ್ಲಿ ಏನ್ ಸಿಗುತ್ತೆ ಅದನ್ನು ತೆಗೆದುಕೊಂಡು ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಸಿಜೆಪಿ ಕಾರ್ಯಕರ್ತರು ಅವರ ಗೂಂಡಾವರ್ತನೆ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಸಿಜೆಪಿ ಕಾರ್ಯಕರ್ತರು ಅಲ್ಲಿ ನೆರೆದಿರೋದು. ಒಂದ್ ಕಡೆ ಪೊಲೀಸರು ಕೂಡ ಬ್ಯಾರಿಕೇಡ್ ಅನ್ನ ಹಾಕಿ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಈ ಸಿಜೆಪಿ ಕಾರ್ಯಕರ್ತರು ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಲಾಠಿ ತೆಗೆದುಕೊಂಡು, ಪೊಲೀಸರ ಲಾಠಿಯನ್ನ ತೆಗೆದುಕೊಂಡು ಅವರ ಮೇಲೆ ಹಲ್ಲೆ ಮಾಡಿರೋದು. ಅಲ್ಲಿದ್ದಂಥ ಕಲ್ಲುಗಳನ್ನ ತೆಗೆದುಕೊಂಡು, ಅಲ್ಲಿದ್ದಂಥ ಗಾಜಿನ ಬಾಟಲ್ಗಳನ್ನ ಎಸೆಯೋದು. ಈ ರೀತಿಯಾಗಿ ಈ ಸಿಜೆಪಿ ಕಾರ್ಯಕರ್ತರು, ಅದರಲ್ಲಿದ್ದಂಥ ಕೆಲ ಗೂಂಡಾವರ್ತನೆಯನ್ನ, ಅಲ್ಲಿರುವಂತಹ ಕೆಲ ಕಾರ್ಯಕರ್ತರು ಗೂಂಡಾವರ್ತನೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸರ ಮೇಲೆ ದರ್ಪವನ್ನ, ರೌಡಿಸಂ ಅನ್ನ ಮಾಡಿದ್ದಾರೆ. ನೋಡಿ, ಆ ಪೊಲೀಸರು ಕೂಡ ಜಂತರ್ ಮಂತರ್ ಮುಂಭಾಗದಲ್ಲಿ ಆ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ಬ್ಯಾರಿಕೇಡ್ ಅನ್ನ ಹಾಕಿದ್ರು ಕೂಡ ಅದ್ರ ಮೇಲೆ ಆ ಬ್ಯಾರಿಕೇಡ್ ಅನ್ನ ತಳ್ಳಿ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಕ್ಷಣಕ್ಕೂ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಪೊಲೀಸರನ್ನ ಕೂಡ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಕೂಡ ಮಾಡಿರೋದು. ವಿಶೇಷ ಪೊಲೀಸ್ ಟೀಮ್ ಅನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಆದರೂ ಕೂಡ ಈ ಸಿಜೆಪಿ ಕಾರ್ಯಕರ್ತರು ಗೂಂಡಾವರ್ತನೆಯನ್ನು ತೋರಿದ್ದಾರೆ. ಮೊನ್ನೆ ಕೂಡ ಈ ಜಂತರ್ ಮಂತರ್ ಮುಂಭಾಗದಲ್ಲಿ ಸಂಸತ್ ಒಳಗಡೆ ನುಗ್ಗೋದಕ್ಕೆ ಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ರು. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಅದರ ಪ್ರತಿಯಾಗಿ ಪೊಲೀಸರು ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಈಗ ಮತ್ತೆ ಜಂತರ್ ಮಂತರ್ನಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಈ ಕಣ್ಣಲ್ಲಿ ಸಿಕ್ಕಂತ ಈ ಕಲ್ಲುಗಳನ್ನು ತೆಗೆದುಕೊಂಡು ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ನೋಡಿ, ಒಂದು ರೀತಿಯಾಗಿ ವಿಕೃತಿಯನ್ನ ಮೆರಿತಾ ಇದ್ದಾರೆ. ಕ್ಷಣಕ್ಕೂ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಪೊಲೀಸರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಆ ರೀತಿಯಾಗಿ ಈ ಕೆಲ ಸಿಜೆಪಿಯ ಕಾರ್ಯಕರ್ತರಿದ್ದಾರಲ್ಲ, ಅದರಲ್ಲಿ ಅವರು ಪೊಲೀಸರ ಮೇಲೆ ಗಾಜಿನ ಬಾಟಲಿಯನ್ನು ಎಸೆಯೋದು, ಅವ್ರ ಮೇಲೆ ಕಲ್ಲು ತೂರೋದು, ಅಲ್ಲಿದ್ದಂಥ ವಾಹನಗಳನ್ನ ಧ್ವಂಸ ಮಾಡೋದು, ಈ ರೀತಿಯಾಗಿ ಮಾಡಿದ್ದಾರೆ. ನೋಡಿ, ಇನ್ಸ್ಪೆಕ್ಟರ್ ಸೇರಿ 5 ಗಾಯವಾಗಿದೆ. ರಾತ್ರಿ 8:30ಯಿಂದ ಈ ರೀತಿಯಾದಂತಹ ಪ್ರತಿಭಟನೆ ಆರಂಭವಾಗಿದ್ದು, ಪ್ರತಿಭಟನೆ ರೂಪದಲ್ಲಿ ಈ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ನಮ್ಮ ಜೊತೆ ನಮ್ಮ ಕಲೀಗ್ ವೀರೇಂದ್ರ ಉಪ್ಪುಂದ್ ಕೂಡ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ ಉಪ್ಪುಂದ್, ಈಗ ಒಂದ್ ಕಡೆ ಈ